ಲೋಕಸಭಾ ಚುನಾವಣೆಯಲ್ಲಿ ಮುಗಿದ ನಂತರ ಕಾಂಗ್ರೆಸ್ನಲ್ಲೇ ಒಂದು ಬಣ ರಾಜಕಾರಣ ಅನ್ನೋದು ತಾರಕಕ್ಕೆ ಏರಿದೆ ಅಂತಲೇ ಹೇಳ್ಬೋದು. DCM ಸ್ಥಾನದ ಬಗ್ಗೆ ಈಗೊಂದು ಕಾಂಗ್ರೆಸ್ನ ಸಚಿವರಲ್ಲೇ ಒಂದು ಗೊಂದಲವನ್ನು ಮೂಡಿದೆ. ಸಚಿವ ಸ್ಥಾನ ಏನು DCM ಸ್ಥಾನವನ್ನು DK ಶಿವಕುಮಾರ್ ಅವರು ಏನು ಸ್ವೀಕರಿಸಿದ್ದಾರೋ, ಮತ್ತೆ ಇನ್ನು ಜಾತಿವಾರು DCM ಸ್ಥಾನವನ್ನು ಕೊಡಬೇಕು ಅಂತ ಈ ಒಂದು ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದನ್ನು ಸಹ ಮತ್ತೆ ಒಂದು ಜಗಜ್ಜಾಹೀರವಾಗಿ ಮಾಡಿಕೊಂಡಿದ್ದಾರೆ. ಹಾಗಾದರೆ ಏನಿದು ಬಣ ರಾಜಕಾರಣದ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, DCM ಸ್ಥಾನವಾಗಿ ಸ್ವೀಕರಿಸಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಒಂದು ಸಿದ್ದರಾಮಯ್ಯ ಬಣದ ಟೀಮ್ನವರು ಸಹ ಒಂದು ಟಕ್ಕರನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು DK ಶಿವಕುಮಾರ್ ಅವರು ಹೊರತುಪಡಿಸಿ ಈ ಒಕ್ಕಲಿಗ ನಾಯಕರಿಗೆ DCM ಸ್ಥಾನ ಕೊಟ್ಟಿದ್ದೀರಿ. ಈಗ ಲಿಂಗಾಯತ ಮತ್ತು ನಾಯಕ ಸಮುದಾಯರಿಗೆ ಮತ್ತು SC ಸಮುದಾಯರಿಗೂ ಸಹ ಒಂದು ಜಾತಿವಾರು ನಮಗೆ DCM ಸ್ಥಾನ ಕೊಡಬೇಕು ಅನ್ನೋ ಒಂದು ಕೂಗು ಸಹ ಎದ್ದಿದೆ. ಏನು ಈ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಮತ್ತು ಏನು ಹಲವಾರು ನಾಯಕರು ಸಹ DCM ಸ್ಥಾನದ ಬಗ್ಗೆ ಬೇಡಿಕೆ ಇಟ್ಟು ಇವತ್ತು ಹೈಕಮಾಂಡ್ ಮಟ್ಟದಲ್ಲೂ ಸಹ ಒಂದು ಲಾಬಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲ ಸುದ್ದಿಯಲ್ಲೂ ಸಹ ತಿಳ್ಕೊಂಡಂತಹ DK ಶಿವಕುಮಾರ್ ಅವರು ಒಂದು ಆಪ್ತ ಸ್ನೇಹಿತರ ಜೊತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಹಿಂಗೇನಾರು ಆದರೆ ನಾವು ಮುಂದೊಂದು ದಿನ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಒಂದು ಮಾತುಗಳು ಸಹ ಕೇಳಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ DK ಶಿವಕುಮಾರ್ ಅಂತ ಪ್ರಬಲ ನಾಯಕರನ್ನು ಒಂದು ಏನು ಇವರು ಕೆಳಗೆ ಇಳಿಸಬೇಕು ಅನ್ನೋ ಒಂದು ಹೋರಾಟವನ್ನು ನಡೀತಾ ಇದೆ. ಇದೆಲ್ಲ DK ಶಿವಕುಮಾರ್ ಅವರು ಒಂದು CM ಸ್ಥಾನಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಈ ಮೊದಲೆಲ್ಲ ಈ 2 ವರ್ಷ ಒಂದು ಒಪ್ಪಂದ ಅಂತ ಏನು ನಡೆದಿತ್ತೋ ಅದರಂತಲೇ ಇವತ್ತು DC ಈಗ ಅವಧಿ ಮುಗಿಯೋಕ್ಕೆ ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನ ಅದನ್ನು DK ಶಿವಕುಮಾರ್ ಅವರು ಒಂದು ಬಹು ಬೇಡಿಕೆಯಾಗಿ ಇಟ್ಟಿದ್ದಾರೆ ಅನ್ನೋ ಮಾತುಗಳಿಂದ ಈ ಒಂದು ಬೆಂಬಲಿಗರ ಮೂಲಕ ಈ ಥರ ಒಂದು ಹೇಳಿಕೆಯನ್ನು ಕೊಡಿಸ್ತಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಆದರೆ ಒಕ್ಕಲಿಗರ ನಾಯಕರಲ್ಲಿ ಏನು ಮೈಸೂರು, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಬೆಂಗಳೂರಿನಲ್ಲಿ ಒಕ್ಕಲಿಗರು DK ಶಿವಕುಮಾರ್ ಅವರಿಗೆ ಕೈ ಹಿಡಿದಿಲ್ಲ. ಆಗ ಕೈ ಹಿಡಿದಿದ್ದರೆ ಒಕ್ಕಲಿಗರು ಮತದಾರರು ಇವತ್ತು ನಾವು ಕೆಲವೊಂದು ಸ್ಥಾನಗಳನ್ನು ಗೆದ್ದುಕೊಂಡು ಬರ್ತಿದ್ವಿ ಅನ್ನೋ ಮಾತುಗಳು ಸಹ ಒಂದು ಆಪಾದನೆಯನ್ನು ಮಾಡ್ತಿದ್ದಾರೆ DK ಶಿವಕುಮಾರ್ ಅವ್ರ ಮೇಲೆ. ಇಷ್ಟೆಲ್ಲ ಆದ್ರೂ ಸಹ ಈಗ KPCC ಅಧ್ಯಕ್ಷರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಈಗ ಮತ್ತೊಂದು ಆಘಾತ ಕೊಡಲಿಕ್ಕೆ ಒಂದು ಸಿದ್ದರಾಮಯ್ಯ ಬಣದವರು ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಹೆಚ್ಚು ಸೀಟ್ಗಳನ್ನು ಈ ಸಲ ಲೋಕಸಭೆಯಲ್ಲಿ ಆರಿಸಿ ಕಳಿಸಿದ್ದೀವಿ. ಅದರಂತೆಯೇ ಇವತ್ತು ಲಿಂಗಾಯತ ಸಮುದಾಯದವರು ಒಂದು ಅಲ್ಪ ಸ್ವಲ್ಪನಾರು ನಮ್ಮ ಕಡೆಗೆ ವಾಲ್ತಾ ಇದ್ದಾರೆ. ಇನ್ನು KPCC ಅಧ್ಯಕ್ಷ ಸ್ಥಾನವನ್ನು ಸಹ ನಾವೇನಾದರೂ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟರೆ ಆ ಒಂದು ಸಮುದಾಯ ನಮಗೆ ಇನ್ನೂ ಹೆಚ್ಚು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಕೈ ಹಿಡಿಬೋದು ಮತ್ತು ಮುಂದಿನ ವಿಧಾನಸಭೆ ಎಲೆಕ್ಷನ್ನಲ್ಲೂ ನಮಗೆ ತುಂಬಾ ಅನುಕೂಲ ಆಗ್ತದೆ. ಈ ಒಂದು KPCC ಅಧ್ಯಕ್ಷ ಸ್ಥಾನವನ್ನು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಸಹ ಹಾಕಿದ್ದಾರೆ ಅಂತಲೂ ಕೇಳಿಬರ್ತಾ ಇದೆ. ಇದರೆಲ್ಲದರ ನಡುವೆ ಏನು ಬಣ ರಾಜಕಾರಣ ಇದು ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದು ಸಹ ನಾವೆಲ್ಲರೂ ಕುತೂಹಲದಿಂದ ಕಾದು ನೋಡ್ತಾ ಇದ್ದೀವಿ ವೀಕ್ಷಕರೇ. ನಿಮ್ಮ ಈ ಒಂದು ಬಣ ರಾಜಕಾರಣದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬಣ ರಾಜಕಾರಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ಲು ನಿಮಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.